ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಲ್ರೆಡಿ ತುಂಬ ದಿನ ಆಗಿಬಿಟ್ಟಿದೆ ವ್ಲಾಗ್ ಹಾಕಿ. ಸೊ ಹಂಗಾಗಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಫಂಕ್ಷನ್ ಸಲುವಾಗಿ ಆಗಲೇ ಲೇಟೇ ಆಗೋಯಿತು. ತುಂಬ ದಿನವೇ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ, ವ್ಲಾಗ್ ಹಾಕೇ ಇರಲಿಲ್ಲ. ಹಾಗಾಗಿ ಇವತ್ತು ನಮ್ಮನೆ ಗೌರಿ ಗಣೇಶ ಹಬ್ಬನ ಹೀಗೆಲ್ಲ ನಾನು ಹಬ್ಬನ ಮುಗಿಸ್ಕೊಂಡೆ ಅಂತ ಹೇಳ್ಬಿಟ್ಟು ವ್ಲಾಗ್ ಹಾಕಿ, ಇನ್ನು ಫಂಕ್ಷನ್ನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅಂದರೆ ಪ್ರಿಪ್ರೇಷನ್ನಿಂದ ಇನ್ನು ಫಂಕ್ಷನ್ ಮುಗಿಯೋವರೆಗೂ ಏನೆಲ್ಲ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಇದೇ ಫಸ್ಟ್ ವ್ಲಾಗ್ ಹಾಕಿ ಅದಾದಮೇಲೆ ಇನ್ನು ಅವೆಲ್ಲ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗ್ತೀನಿ. ನಾವು ಗೌರಿ ಗಣೇಶ ಹಬ್ಬದ ದಿನ ನಮ್ಮ ಮನೇಲಿ ಇಲ್ಲದೆ ಇರೋದ್ರಿಂದ, ಅಂದರೆ ಊರಿಗೆ ಹೋಗಿದ್ದರಿಂದ ಅವತ್ತು ನಾವು ಹಬ್ಬ ಮಾಡೋಕ್ಕಾಗಲಿಲ್ಲ. ಇನ್ನು ಅವತ್ತು 8 ದಿನಕ್ಕೆ ಅಂದರೆ ಗೌರಿ ಹಬ್ಬ ಆಗಿ 8 ದಿನಕ್ಕೆ ಇನ್ನು ಹಬ್ಬ ಮಾಡಿಬಿಡೋಣ ಅಂತೇಳ್ಬಿಟ್ಟು ಗಣೇಶನ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಯಾಕಂತಂದರೆ ನಾವು ಲಾಸ್ಟ್ ಇಯರಿಂದ ಗಣೇಶನ ಕೂರಿಸ್ತಾ ಇರೋದ್ರಿಂದ ಇನ್ನು ಈ ವರ್ಷನೂ ಕೂರಿಸೋಣ ಅಂತ ಹೇಳ್ಬಿಟ್ಟು ಒಂದು ದಿನಕ್ಕೆ ಡಿಸಿಷನ್ ತಗೊಂಡು ಹೋಗಿ ಇನ್ನು ಹಬ್ಬ ಮಾಡೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ತೊಗೊಂಡು ಬರಬೇಕಾದ್ರೆ ಅಲ್ಲಿ ಪ್ರತಿಯೊಂದು ಈಗ ಹಬ್ಬಗಳ ಟೈಮಲ್ಲಿ ನೋಡಿರ್ತೀರಲ್ಲ, ಪ್ರತಿಯೊಂದು ಏರಿಯಾದಲ್ಲೂ ಗಣೇಶನ ಕೂರಿಸಿರ್ತಾರೆ. ಹಾಗಾಗಿ ನಮಗೆ ಅಲ್ಲಿ ಬರಬೇಕಾದ್ರೆ ನೋಡ್ಕೊಂಬರ್ಬೇಕಾದ್ರೆ ತುಂಬ ಗಣೇಶನ ಕೂರಿಸಿದ್ರು, ನೋಡ್ಕೊಂಬಂದ್ವಿ. ಸ್ವಲ್ಪ ಇಲ್ಲಿ ಗಣೇಶನ ಕೂರಿಸಿದ್ದು ಸ್ವಲ್ಪ ಡಿಫ್ರೆಂಟಾಗಿತ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಇನ್ನು ಚೆನ್ನಾಗಿ ಕೂರಿಸಿ ರೆಡಿ ಮಾಡಿದರು. ಹಂಗಾಗಿ ಅದೊಂದು ಸಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸಿ ಗಣೇಶನ, ನಮ್ಮ ಪುಟ್ಟ ಗಣೇಶನ ಕಾರಲ್ಲೇ ಕೂರಿಸ್ಬಿಟ್ಟು ಹೋಗಿದ್ವಿ ನೋಡ್ಕೊಂಬರೋಣ ಅಂತನ. ಫಸ್ಟು ಎಂಟ್ರೆನ್ಸಲ್ಲಿ ಶಿವ ಪಾರ್ವತಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಗಣೇಶನ ಹಿಂದೆಯಿಂದ ಸುತ್ಕೊಂಡು ಬಂದು ಗಣೇಶನ ಇರೋ ಥರ ಹೋಗಿ ಪೂಜೆ ಮಾಡಿಸೋ ಥರ ಆ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಸೊ ನನಗಂತೂ ಆ ಡೆಕೋರೇಷನ್ ತುಂಬ ಇಷ್ಟ ಆಯಿತು. ಹಂಗಾಗಿ ಫುಲ್ಲು ವಿಡಿಯೋ ಮಾಡ್ಕೊಂಬರ್ತಾಯಿದ್ದೆ. ಅಲ್ಲಿ ಬೇರೆ ಸ್ವಲ್ಪ ಜನ ವಿಡಿಯೋಸು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿತ್ತಲ್ಲ, ಅದೆಲ್ಲ ವಿಡಿಯೋ ಮಾಡ್ಕೊತಾಯಿದ್ರು. ಅದರಲ್ಲಿ ಸ್ವಲ್ಪ ಇವರು ಒಂದಿಬ್ಬರು ಕಾಣಿಸ್ಕೊಂಬಿಟ್ಟಿದ್ದಾರೆ. ಯಾಕಂತಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಯಾವ ಥರ ಡೆಕೋರೇಷನ್ ಇತ್ತು ಅನ್ನೋದೆಲ್ಲ ನಿಮಗೆ ತೋರಿಸೋಣ ಅನ್ನೋದಕ್ಕೋಸ್ಕರ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಹೆಡ್ ಆಗಿದೆ ಅಷ್ಟೇ. ಇನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅದು ಯಾರು ಇವೆಂಟ್ ಮ್ಯಾನೇಜ್ಮೆಂಟು ಮಾಡ್ತಾರೋ ಅವರು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಹೋಗಿ ನೋಡೋಣ ಅಂತ ನೋಡಿಕೊಂಡು ಇನ್ನು ಅಲ್ಲಿ ಗಣೇಶನ ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗೆ ಆ ಗಣೇಶನೂ ತುಂಬ ಇಷ್ಟ ಆಯಿತು. ಹಾಗಾಗಿ ನೋಡಿಕೊಂಡು ಅಲ್ಲಿ ಸ್ವಲ್ಪ ಕೈ ಮುಕ್ಕೊಂಡು ಇನ್ನು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಬಂದ್ವಿ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನೈವೇದ್ಯಕ್ಕೆ ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಪೂಜೆ ಒಂದು ಮಾಡಿಸ್ಬೇಕಿತ್ತು. ಅವತ್ತಿನ ದಿನದ ಪೂಜೆ ಯಾರ್ದಿರುತ್ತೋ ಅವ್ರು ಪೂಜೆ ಮಾಡಿಸೋದಕ್ಕೂ ಬಂದಿದ್ರು. ಬಟ್ ನಮಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ ಹೋಗಿದ್ದೆ. ಇನ್ನು ಬರೋದು ಲೇಟ್ ಆಗುತ್ತೆ ಶಾಪಿಂಗ್ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾವು ಗಣೇಶನ ನೋಡಿಕೊಂಡು ಕೈ ಮುಕ್ಕೊಂಡು ಇನ್ನು ಮನೆಗೆ ಬರೋಣ, ಇನ್ನು ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಬಂದ್ವಿ. ಪೂಜೆ ಎಲ್ಲ ಮುಗಿಯೋವರೆಗೂ ಏನಿರಲಿಲ್ಲ. ಇನ್ನು ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹೂ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಂಗೆ ಸ್ವಲ್ಪ ಬಾಯಲ್ಲಿ ಈಟಿಂಗ್ ಒಳ್ಳೆ ಥರ ಆಗ್ಬಿಟ್ಟು ಫುಲ್ಲು ಬಾಯೆಲ್ಲ ಉಣ್ಣಾದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಅವ್ನು ಸ್ವಲ್ಪ ರೋಸ್ತಾ ಇದ್ದ. ಅವನ್ನ ಊಟ ಎಲ್ಲ ತಿನ್ನಿಸಿ ಮಲಗಿಸಿ ಆದಮೇಲೆ ನಮ್ಮ ಮನೆಯವ್ರೂ ಮಲ್ಕೊಂಬಿಟ್ರು. ನೀನು ಎಷ್ಟೊತ್ತವರೆಗೂ ಎದ್ದಿರು, ನಾನಂತೂ ಎದ್ದಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಫುಲ್ಲು ಪ್ರಿಪ್ರೇಷನ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಥರ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೂರ್ತಿ ರೆಡಿ ಮಾಡಿದೆ. ಸ್ವಲ್ಪ ಪ್ರಸಾದ ಏನಾದರೂ ಮಾಡಿ ಇನ್ನು ನಾವು ಪೂಜೆ ಮುಗಿಸ್ಕೊಬೇಕು ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೂರ್ತಿ ರೆಡಿ ಮಾಡಿದೆ. ಇನ್ನು ದೇವ್ರ ಮನೆಯೂ ಅಷ್ಟೇ, ದೇವ್ರ ಪೂಜೆ ಸಾಮಾನು ಎಲ್ಲ ಪೂರ್ತಿ ನೀಟಾಗಿ ತೊಳೆದು ಮನೆ ಅದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇನ್ನು ಪೂಜೆಗೆಲ್ಲ ಪೂರ್ತಿ ರೆಡಿ ಮಾಡಿಕೊಂಡು ಇನ್ನು ಬೆಳಗ್ಗೆ ಎದ್ದಾಗ ಗಣೇಶನ ಕೂರಿಸಿ ಪೂಜೆ ಮಾಡಬೇಕು ಆ ಥರ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಸ್ವಲ್ಪ ಅಂದರೆ ನೈಟೆಲ್ಲ ಒರೆಸಿದೆ. ಇನ್ನೊಂದು ಸಲ ನನ್ನ ಸಮಾಧಾನಕ್ಕೋಸ್ಕರ ಮನೆ ಸ್ವಲ್ಪ ಒರೆಸಿ ಬಾಗಿಲೆಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಗಣೇಶನ ಕೂರಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನೇ ಪೂಜೆ ಮಾಡಿದೆ. ನಮ್ಮ ಮನೆಯವರು ಅದಾದಮೇಲೆ ನಾನು ಪೂಜೆ ಮಾಡಾದ್ಮೇಲೆ ಅವರು ಪೂಜೆ ಮುಗಿಸ್ಕೊಂಡ್ರು. ಫಸ್ಟ್ ಗೌರಿ ಅದಾದಮೇಲೆ ಗಣೇಶನ ಪೂಜೆ ಮಾಡಬೇಕಲ್ಲ, ಅದರಿಂದ ನಮ್ಮ ಮನೆಯವರು ನಮ್ಮನೆ ಗೌರಿ ಫಸ್ಟ್ ನೀನೇ ಪೂಜೆ ಮಾಡು ಅಂತಂದರು. ಹಂಗಾಗಿ ಫಸ್ಟ್ ನಾನೇ ಪೂಜೆ ಮುಗಿಸ್ಕೊಂಡೆ.
ಬೆಳಗ್ಗೆ ಇನ್ನು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡಿಬಿಟ್ಟು ಸ್ವಲ್ಪ ಹಾಲ್ಕೀರು ಮಾಡ್ಕೊಂಡಿದ್ದೆ. ಇನ್ನು ಸಂಜೆ ಸ್ವಲ್ಪ ಏನಾದರೂ ಮಾಡಿಡೋಣ ಅಂತ ಹೇಳ್ಬಿಟ್ಟು ಒಂದೇ ದಿನಕ್ಕೆ ಡಿಶನ್ನು ತೊಗೊಂಡಿದ್ದು. ಇವತ್ತೇ ಕೂರಿಸೋಣ ಅಂತ ಹೇಳ್ಬಿಟ್ಟು ಶುಕ್ರವಾರ ಕೂರಿಸೋಣ ಅಂತೇಳಿ ಗುರುವಾರ ಸಾಯಂಕಾಲ ನಾವು ಡಿಶನ್ನು ತೊಗೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿತ್ತು. ಹಂಗಾಗಿ ಮನೆಯಲ್ಲಿ ಏನೇನೋ ಸ್ವೀಟ್ ಮಾಡೋದಕ್ಕಾಗಿರಲಿಲ್ಲ. ಸ್ವಲ್ಪ ನನ್ನ ಕೈಲಿ ಏನೇನು ಆಗುತ್ತೋ ಅದೆಲ್ಲ ಪೂಜೆಗೆ ಪ್ರಸಾದ ಏನು ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡಿಕೊಂಡೆ. ಇನ್ನು ಸಂಜೆಗೆ ಸ್ವಲ್ಪ ಇದು ಕಡಲೆಕಾಳು ಉಸ್ಲಿ ಮಾಡಿಬಿಟ್ಟು ಅದ್ರ ಜೊತೆಗೆ ರವೆ ಉಂಡೆ ಮತ್ತು ಸ್ವಲ್ಪ ಸಬ್ಬಕ್ಕಿ ಪಾಯಸ ಮಾಡಿ ಪೂಜೆ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಮುತ್ತೈದೆಯವ್ರನ್ನೆಲ್ಲ ಕರೆಸಿ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟಾದಮೇಲೆ ನಾವು ಊಟ ಮಾಡಿದ್ವಿ. ಊಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಲಾವು, ಅನ್ನ, ಸಾಂಬಾರು, ವಡೆ ಮತ್ತು ಪ್ರಸಾದಕ್ಕೆ ಅಂತ ಮಾಡಿದಂಥ ಸಬ್ಬಕ್ಕಿ ಪಾಯಸ ಇತ್ತು. ಮತ್ತು ಅದ್ರ ಜೊತೆಗೆ ಹಾಲ್ಕೀರು ಕೂಡ ಇತ್ತು. ಸೊ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡಾದಮೇಲೆ ಇನ್ನು ಗಣೇಶನ ವಿಸರ್ಜನೆ ಮಾಡೋಣ, ಒಂದಿನ ಇಟ್ಟು ಒಂದಿನನೇ ವಿಸರ್ಜನೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಲಾಸ್ಟ್ ಪೂಜೆಗೆ ಅಂತ ಹೇಳ್ಬಿಟ್ಟು, ಯಾಕಂತ ಅಂದರೆ ಮನೇಲಿ ಅವ್ರನ್ನ ಗಣೇಶ ಗೌರಿನ ಕೂರಿಸಿದ್ಮೇಲೆ ಅವ್ರನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ನಮ್ಮನೇಲಿ ಅವನು ಪಾಪು ಬೇರೆ ಚಿಕ್ಕವನಿರೋದ್ರಿಂದ ನಾವು ಹೆಣ್ಮಕ್ಳು ಬೇರೆ ಸ್ವಲ್ಪ ಅದೆಲ್ಲ ಏನು ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸೊ ನಿಭಾಯಿಸೋದು ಸ್ವಲ್ಪ ಕಷ್ಟ ಇರುತ್ತೆ. ಅವ್ರನ್ನ ಬೆಳಗ್ಗೆ ಸಂಜೆ ಕರೆಕ್ಟಾಗಿ ಪೂಜೆಗಳು ಮಾಡಬೇಕು ಟೈಮಿಗೆ ಕರೆಕ್ಟಾಗಿ, ಮತ್ತು ಅವ್ರನ್ನ ಬೇಜಾರಾಗದೇ ಇರೋ ಥರ ನೋಡ್ಕೊಬೇಕಾಗುತ್ತೆ. ಸೊ ಹಂಗಾಗಿ ಒಂದಿನಕ್ಕೆ ಕೂರಿಸಿ ಒಂದಿನಕ್ಕೆ ಕಳಿಸ್ಕೊಡೋದು ಬೆಟರ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ಇನ್ನು ಟೆರೆಸ್ ಮೇಲೆ ಒಂದು ಟಬ್ಬಲ್ಲಿ ನೀರು ತುಂಬಿಸ್ಬಿಟ್ಟು ಅವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ನೆನೆಸಿರೋ ಕಡಲೆಬೇಳೆಗೆ ಸ್ವಲ್ಪ ಕಾಯಿ ತುರಿ ಮತ್ತು ಸೌತೆಕಾಯಿನ ಹಚ್ಚಾಕ್ಬಿಟ್ಟು ಪ್ರಸಾದ ಮಾಡಿ ಅವ್ರಿಗೆ ಪೂಜೆ ಮಾಡಿ ಕಲಸಿ ತೊಗೊಂಡೋಗಿ ಟೆರೆಸ್ ಮೇಲೆ ಅವ್ರನ್ನ ವಿಸರ್ಜನೆ ಮಾಡಿದ್ವಿ. ಸೊ ನಮ್ಮನೆ ಗೌರಿ ಗಣೇಶ ಹಬ್ಬನ ಇಷ್ಟು ಸಿಂಪಲಾಗಿ ಆಚರಣೆ ಮಾಡಿದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.